ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಗೆ ಸ್ವಾಗತ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ಆನಂದಿಸಿ. ಇಂದಿನ ವಿಷಯ ಮಂದಿರವೇನೋ ಸುಂದರ, ಒಳಗಿರುವ ಮೂರ್ತಿ ವಿಕಾರ. ವಿಚಿತ್ರ ಅನಿಸುತ್ತಿದೆ ಅಲ್ಲವೇ? ಮಂದಿರ ಸುಂದರವಾಗಿದ್ದರೆ ಅದರೊಳಗಿರುವ ಮೂರ್ತಿಯೂ ಸುಂದರವಾಗಿ ಇರಬೇಕಲ್ಲವೇ? ಆದರೆ ಒಳಗಿರುವ ಮೂರ್ತಿಯು ವಿಕಾರವಾಗುವುದು ಯಾವಾಗ ಎಂಬುದನ್ನು ಸೂಚಿಸುವ ಪುಟ್ಟದೊಂದು ಘಟನೆ ಹೀಗಿದೆ. ಆ ಗುರುಕುಲದ ಗುರುಗಳು ಮಹಾನ್ ಪಂಡಿತರು, ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿದವರು. ಒಮ್ಮೆ ಮಹಾರಾಜರು ತಮ್ಮ ರಾಜಕುಮಾರನನ್ನು ಗುರುಕುಲಕ್ಕೆ ವಿದ್ಯಾರ್ಜನೆಗಾಗಿ ಕಳುಹಿಸುತ್ತಿದ್ದಾರೆ ಎಂಬ ಸುದ್ದಿ ಬಂದಿತು. ಗುರುಗಳ ಆನಂದಕ್ಕೆ ಪಾರವೇ ಇಲ್ಲ. ರಾಜಕುಮಾರರ ಸ್ವಾಗತಕ್ಕಾಗಿ ಆಶ್ರಮವನ್ನೆಲ್ಲ ಸ್ವಚ್ಛಗೊಳಿಸಿ ಅಲಂಕರಿಸಲು ಶಿಷ್ಯರಿಗೆ ಹೇಳಿದರು. ಗುರುಗಳಿಗೆ ರಾಜೋಚಿತ ಉಡುಪು ಸಿದ್ಧವಾಗಿತ್ತು. ಗುರುಗಳಿಗೆ ಅದನ್ನು ತೊಡಿಸುತ್ತಿದ್ದ ಅವರ ಅಚ್ಚುಮೆಚ್ಚಿನ ಶಿಷ್ಯ ತನಗೆ ತಾನೇ ಮಂದಿರವೇನೋ ಸುಂದರ, ಆದರೆ ಒಳಗಿರುವ ಮೂರ್ತಿ ಸ್ವಭಾವದಿಂದ ವಿಕಾರ ಎಂದು ಹಾಡಿಕೊಳ್ಳುತ್ತಿದ್ದ. ಅದು ಗುರುಗಳಿಗೆ ಸ್ಪಷ್ಟವಾಗಿ ಕೇಳಿಸಿತು. ಸಿಟ್ಟಿಗೆದ್ದ ಅವರು ಶಿಷ್ಯನ ಜುಟ್ಟನ್ನು ಕೈಯಲ್ಲಿ ಹಿಡಿದು, ನೀನು ಹೇಳುತ್ತಿರುವ ಹಾಡಿನ ಮೂಲಕ ನನ್ನನ್ನೇ ಬೈಯುತ್ತಾ ಇದ್ದೀಯಾ ಎಂದು ಅರ್ಥವಾಯಿತು. ಏನದು ಬೊಗಳು ಎನ್ನುತ್ತಾ ಆತನಿಗೆ ಒಂದೆರಡು ಪೆಟ್ಟು ಕೊಟ್ಟರು. ಶಿಷ್ಯ ವಿಚಲಿತನಾಗಲಿಲ್ಲ. ಶಾಂತನಾಗಿಯೇ, ನೀವು ಮೊದಲು ನನ್ನ ಜುಟ್ಟನ್ನು ಬಿಡಿ, ಹೊಡೆಯುವುದನ್ನು ನಿಲ್ಲಿಸಿ, ಸಿಟ್ಟನ್ನು ಬಿಟ್ಟು ಶಾಂತವಾಗಿ ಕುಳಿತುಕೊಳ್ಳಿ, ಆಗ ನಾನು ಹೇಳುವುದು ನಿಮಗೆ ಅರ್ಥವಾಗಬಹುದು. ನನ್ನನ್ನು ಹೊಡೆಯುವುದರಲ್ಲೇ ನಿಮಗೆ ಸಂತೋಷವಾಗುವುದಾದರೆ ಅದನ್ನೇ ಮುಂದುವರಿಸಿ, ನನ್ನ ಉತ್ತರ ನಿರೀಕ್ಷಿಸಬೇಡಿ ಎಂದ. ಸಿಟ್ಟಿನಿಂದಿದ್ದ ಗುರುಗಳು ಆತನ ಜುಟ್ಟನ್ನು ಬಿಟ್ಟರು, ಪೆಟ್ಟು ಕೊಡುವುದನ್ನು ಬಿಟ್ಟರು. ಶಿಷ್ಯ ಕೊಟ್ಟ ನೀರನ್ನು ಕುಡಿದರು ಮತ್ತು ಶಾಂತವಾದರು. ಈಗ ನಿನ್ನ ಹಾಡಿನ ಅರ್ಥ ಹೇಳು ಎಂದರು. ಆಗ ಶಿಷ್ಯ, ಗುರುಗಳೇ, ಇಷ್ಟು ವಯಸ್ಸಾದರೂ ನಿಮ್ಮ ಆರೋಗ್ಯ ಚೆನ್ನಾಗಿರುವುದರಿಂದ ನಿಮ್ಮ ದೇಹವು ಚೆನ್ನಾಗಿಯೇ ಇದೆ. ಅದಕ್ಕೆ ನಾನು ಮಂದಿರವೇನೋ ಸುಂದರ ಎಂದೆ. ಆದರೆ ನಿನ್ನೆಯಿಂದ ನಿಮ್ಮ ಮನಸ್ಸು ಎಂದಿನಂತಿಲ್ಲ. ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಅವರನ್ನು ಉದ್ಧರಿಸಿದ್ದೇನೆ ಎಂಬ ಅಹಂಕಾರ ನಿಮ್ಮಲ್ಲಿ ತುಂಬಿ ತುಳುಕಾಡುತ್ತಿದೆ. ನಿಮ್ಮ ಅಪಾರ ಕೀರ್ತಿಯನ್ನು ಕೇಳಿಯೇ ಮಹಾರಾಜರು ತಮ್ಮ ರಾಜಕುಮಾರರನ್ನು ವಿದ್ಯಾರ್ಜನೆಗಾಗಿ ನಿಮ್ಮಲ್ಲಿಗೆ ಕಳಿಸುತ್ತಿದ್ದಾರೆ ಎಂಬ ದುರಹಂಕಾರವೂ ನಿಮ್ಮಲ್ಲಿದೆ. ನನ್ನ ಸಮ ಇನ್ಯಾರೂ ಇಲ್ಲ ಎಂಬ ಮನೋಭಾವ ಬಂದುಬಿಟ್ಟಿದೆ. ಇಂದು ರಾಜಕುಮಾರರು ನಿಮ್ಮಲ್ಲಿಗೆ ಬರುತ್ತಿರಬಹುದು, ಆದರೆ ಈಗಾಗಲೇ ನಿಮ್ಮಿಂದ ವಿದ್ಯೆ ಪಡೆದು ಹೋದ ಸಾವಿರಾರು ವಿದ್ಯಾರ್ಥಿಗಳಂತೆ ರಾಜಕುಮಾರರು ಒಬ್ಬ ವಿದ್ಯಾರ್ಥಿಯೇ ಅಲ್ಲವೇ? ಆದರೆ ಅವರನ್ನು ಸ್ವಾಗತಿಸಲು ನೀವೇ ಸಿದ್ಧರಾಗಿ ನಿಂತಿದ್ದೀರಿ. ನಿಮಗಿಂತ ಅವರೇ ಪ್ರಮುಖರೆನ್ನುವಂತೆ ವರ್ತಿಸುತ್ತಿದ್ದೀರಿ. ಎಂದಿದ್ದರೂ ಗುರುಗಳು ದೊಡ್ಡವರು, ಶಿಷ್ಯರು ಚಿಕ್ಕವರು ಎಂಬ ಭಾವ ಈಗ ನಮ್ಮಲ್ಲಿಲ್ಲ. ಅದರ ಬದಲು ನೀವು ಚಿಕ್ಕವರು, ರಾಜಕುಮಾರರು ದೊಡ್ಡವರು ಎಂಬ ಭಾವ ಇದೆ. ಹಾಗಾಗಿ ನೀವು ವಿಕಾರವಾಗಿ ಕಾಣುತ್ತಿದ್ದೀರಿ. ಸಮಾಧಾನ ಚಿತ್ತದಿಂದ ಯೋಚಿಸಿ ನೋಡಿದರೆ ನಿಮಗೆ ಇದು ಅರ್ಥವಾಗಬಹುದು ಎಂದ. ಆತನ ಮಾತನ್ನು ಕೇಳಿದ ಗುರುಗಳು ಬಹಳ ಹೊತ್ತು ಸುಮ್ಮನೆ ಕುಳಿತರಂತೆ. ನಮ್ಮ ದೇಹಗಳು ಸುಂದರ ಮೂರ್ತಿಗಳೇ, ಆದರೆ ನನ್ನನ್ನು ವಿದ್ಯಾವಂತರು, ಸಾಧಕರು, ಅಧಿಕಾರಸ್ಥರು, ದಾನಿಗಳು ಮತ್ಯಾರೂ ಇಲ್ಲ ಎಂಬ ಭಾವನೆ ಹೆಚ್ಚಾದಾಗ ಸ್ವಭಾರ ಹೆಚ್ಚಾಗುತ್ತದೆ. ಹಾಗೆಯೇ ಅಧಿಕಾರಸ್ಥರ ಎದುರಿಗೋ ಹಣವಂತರ ಎದುರಿಗೋ ನಮ್ಮತನವನ್ನು ನಾವು ಮರೆತು ತಲೆ ತಗ್ಗಿಸಿ ಧ್ವನಿ ಕುಗ್ಗಿಸಿ ಕುರಿಗಳು ಸ್ವಾಮಿ, ನಾವು ಕುರಿಗಳು ಎಂದು ನಿಂತಾಗ ನಾವು ವಿಕಾರವಾಗಿ ಕಾಣುತ್ತೇವೆ ಅಲ್ಲವೇ? ಸ್ನೇಹಿತರೆ, ಈಗ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಇನ್ನೊಂದು ಕಥೆಯನ್ನು ಕೇಳೋಣ. ಎಲ್ಲ ಜಗನ್ನಾಥನ ದಯೆ ಎನ್ನುವುದು ಸಾಧ್ಯವೇ? ನಮ್ಮ ನಿಮ್ಮ ಬದುಕಿನಲ್ಲಿ ಸುಖ ಸಂತೋಷಗಳು ಸಿಗುತ್ತವೆ, ಕಷ್ಟ ಕಾರ್ಪಣ್ಯಗಳು ಎದುರಾಗುತ್ತವೆ. ನಾವು ಅದನ್ನು ಸ್ವೀಕರಿಸುವ ಬಗೆ ನಮಗೇ ಗೊತ್ತು. ಅದನ್ನು ಚರ್ಚಿಸುವ ಮುಂಚೆ ಇಲ್ಲಿರುವ ಕಥೆಯನ್ನು ನೋಡೋಣ.
ಸಂತ ಕವಿ ಜಯದೇವರು ಪುರಿ ಜಗನ್ನಾಥನ ಅನನ್ಯ ಭಕ್ತರು. ಬದುಕಿನಲ್ಲಿ ನಡೆಯುವುದೆಲ್ಲ ಜಗನ್ನಾಥನ ಇಚ್ಛೆಯಂತೆ ಎಂಬ ನಂಬಿಕೆ ಉಳ್ಳವರು. ಒಮ್ಮೆ ಶ್ರೀಮಂತರೊಬ್ಬರು ಜಯದೇವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ತಮ್ಮ ಅತಿಥಿಯನ್ನಾಗಿ ಇರಿಸಿಕೊಂಡರು. ಜಯದೇವರು ಒಂದು ವಾರ ಶ್ರೀಮಂತರ ಆತಿಥ್ಯವನ್ನು ಅನುಭವಿಸಿದರು. ಜಯದೇವರು ಇದೆಲ್ಲ ಜಗನ್ನಾಥನ ದಯೆ ಎನ್ನುತ್ತಿದ್ದರು. ಜಯದೇವರು ತಮ್ಮೂರಿಗೆ ಮರಳುವಾಗ ಶ್ರೀಮಂತರು ಒಂದು ಗಾಡಿಯ ತುಂಬ ಉಡುಗೊರೆಯನ್ನು, ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು ಕೊಟ್ಟು ಕಳುಹಿಸಿದರು. ಜಯದೇವರು ಯಾವುದನ್ನೂ ಬೇಕು ಎನ್ನಲಿಲ್ಲ, ಬೇಡ ಎನ್ನಲೂ ಇಲ್ಲ. ಇದೆಲ್ಲ ಜಗನ್ನಾಥನ ದಯೆ ಎಂದರು. ಅವರ ಊರಿನ ದಾರಿಯಲ್ಲಿ ಒಂದು ದಟ್ಟ ಅಡವಿ ಇತ್ತು. ಅಲ್ಲಿ ಅವರನ್ನು ಅಡ್ಡಗಟ್ಟಿದ ದರೋಡೆಕೋರರು ಅವರಲ್ಲಿದ್ದ ಉಡುಗೊರೆಗಳನ್ನು, ಉಡುಗೆ ತೊಡುಗೆಗಳನ್ನೆಲ್ಲ ಕೊಡುವಂತೆ ಆಜ್ಞಾಪಿಸಿದರು. ಜಯದೇವರು ಕೊಡುವುದಕ್ಕೆ, ನಾನು ಯಾರು, ನಿಮಗೇನು ಬೇಕೋ ನೀವೇ ತೆಗೆದುಕೊಂಡು ಹೋಗಿ ಎಂದರು. ದರೋಡೆಕೋರರು ಎಲ್ಲವನ್ನೂ ತುಂಬಿಕೊಂಡು ಹೊರಟರು. ಈಗ ಜಯದೇವರು ಬರಿಗೈಯಲ್ಲಿದ್ದರು. ಆದರೂ ಆನಂದವಾಗಿದ್ದರು. ಕೊಂಚವೂ ಪ್ರತಿಭಟಿಸದೆ ಎಲ್ಲವನ್ನೂ ಕೊಟ್ಟ ಇವರು ನಮ್ಮನ್ನು ಸಿಕ್ಕಿಸಿ ಹಾಕುತ್ತಾರಾ ಎಂಬ ಭಯ ದರೋಡೆಕೋರರಿಗೂ ಬಂತು. ಅವರು ಜಯದೇವರನ್ನು ಹಿಗ್ಗಾಮುಗ್ಗಾ ಥಳಿಸಿದರು. ಏಟುಗಳ ರಭಸಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದ ಜಯದೇವರನ್ನು ಸತ್ತು ಹೋದರೆಂದು ಭಾವಿಸಿ ಒಂದು ಪಾಳು ಬಾವಿಗೆ ಎಸೆದು ಹೋದರು. ಅದರ ಮಾರನೆಯ ದಿನ ಅಡವಿಗೆ ಭೇಟಿಯಾಗಲು ಬಂದಿದ್ದ ಆ ದೇಶದ ಮಹಾರಾಜರ ಕಡೆಯವರು ಬಾವಿಯಲ್ಲಿ ಬಿದ್ದಿದ್ದ ಜಯದೇವರನ್ನು ಕಂಡರು. ಅವರನ್ನು ಮೇಲಕ್ಕೆತ್ತಿ ಉಪಚರಿಸಿದರು. ಅವರಿಗೆ ಪ್ರಜ್ಞೆ ಬರುವ ಹೊತ್ತಿಗೆ ಅಲ್ಲಿಗೆ ಬಂದ ಮಹಾರಾಜರು ಜಯದೇವರನ್ನು ಗುರುತಿಸಿ, ಹೀಗೆ ಏಕಾಯಿತು, ಯಾರು ಹೀಗೆ ಮಾಡಿದರು ಎಂದೆಲ್ಲ ಪ್ರಶ್ನಿಸಿದಾಗ ಜಯದೇವರು ಹೇಳಿದರು, ಎಲ್ಲ ಜಗನ್ನಾಥನ ಇಚ್ಛೆ ಎಂದು ಹೇಳಿದರು. ಮಹಾರಾಜರು ಚೇತರಿಸಿಕೊಳ್ಳುವವರೆಗೂ ನಮ್ಮಲ್ಲಿ ವಿಶ್ರಾಂತಿ ಪಡೆಯಿರಿ ಎಂದು ಒತ್ತಾಯ ಮಾಡಿ ಜಯದೇವರನ್ನು ಅರಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಜಯದೇವರಿಗೆ ರಾಜವೈದ್ಯರಿಂದ ಔಷಧೋಪಚಾರ, ಅರಮನೆಯ ರಾಜ ಸತ್ಕಾರ. ಆಗ ಅವರನ್ನು ಯಾರೋ ಅವರು ಅನುಭವಿಸುತ್ತಿರುವ ರಾಜ ಸತ್ಕಾರದ ವೈಭೋಗದ ಬಗ್ಗೆ ಕೇಳಿದಾಗ ಜಯದೇವರು, ಇದು ಜಗನ್ನಾಥನದೇ ಇಚ್ಛೆ ಎಂದರಂತೆ. ಕೆಲವು ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ತಮ್ಮ ಊರಿಗೆ ಹಿಂದಿರುಗಲು ಸಿದ್ಧರಾದರು. ಮಹಾರಾಜರು ಅವರಿಗೆ ರಾಜ ಮರ್ಯಾದೆ ಮಾಡಿದರು. ಉಡುಗೊರೆಗಳ ರಾಶಿಯನ್ನೇ ಕೊಡಲು ಬಂದರು. ಜಯದೇವರು ಗಟ್ಟಿಯಾಗಿ ನಕ್ಕು, ಹಿಂದೊಮ್ಮೆ ರಾಜ ಮರ್ಯಾದೆಯಿಂದ ಉಡುಗೊರೆಗಳ ರಾಶಿಯನ್ನು ಪಡೆದಾಗ ನಾನು ಅನುಭವಿಸಿದ ಪಾಡು ನನಗೇ ಗೊತ್ತು. ನಾನು ಇವೆಲ್ಲವನ್ನು ಪಡೆಯುವುದು ಜಗನ್ನಾಥನಿಗೆ ಇಷ್ಟ ಇಲ್ಲ ಎಂದು ಕಾಣುತ್ತದೆ. ನನಗೆ ಇವೆಲ್ಲ ಬೇಡ ಎಂದು ಹೇಳಿ ಬರಿಗೈಯಲ್ಲಿ ತಮ್ಮೂರಿಗೆ ಹಿಂದಿರುಗಿದರಂತೆ. ಈ ಬಾರಿಯೂ ಅದೇ ಅಡವಿಯ ಮೂಲಕ ಬಂದರೂ ಯಾವ ದರೋಡೆಕೋರರು ಅವರನ್ನು ಅಡ್ಡಗಟ್ಟಲಿಲ್ಲವಂತೆ. ಮನೆಯಲ್ಲಿ ಅವರ ಧರ್ಮಪತ್ನಿ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದಿರಿ ಎಂದು ಕೇಳಿದಾಗ ಅವರು, ನನ್ನ ಜಗನ್ನಾಥ ಎಲ್ಲೆಲ್ಲಿಗೋ ಕರೆದುಕೊಂಡು ಹೋಗಿದ್ದ, ಏನೇನೋ ಉಪಚಾರಗಳನ್ನು ಅನುಭವಿಸುವಂತೆ ಮಾಡಿದ, ಎಲ್ಲ ಅವನ ದಯೆ ಎಂದು ಹೇಳಿದರಂತೆ. ನಮ್ಮ ಬದುಕಿನಲ್ಲಿ ಸುಖ ಸಂತೋಷಗಳು ಬಂದಾಗ ದೇವರನ್ನು ಹೊಗಳುತ್ತೇವೆಯೇ? ಕಷ್ಟ ಕಾರ್ಪಣ್ಯಗಳು ಬಂದಾಗ ದೇವರನ್ನು ತೆಗಳುತ್ತೇವೆಯೇ? ಅಥವಾ ಎರಡೂ ಸಂದರ್ಭಗಳಲ್ಲಿ ಎಲ್ಲ ದೇವರ ದಯೆ ಎನ್ನುತ್ತೇವೆಯೇ? ಯೋಚಿಸಬಹುದಾದ ವಿಚಾರ ಅಲ್ಲವೇ ಸ್ನೇಹಿತರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.